ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಗಣೇಶ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಎಲ್ಲಾ ಕಡೆಗಳಲ್ಲೂ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಗಲ್ಲಿಗಳಲ್ಲಿ ಈ ಬಾರಿ ಡಿಫರೆಂಟ್ ಗಣೇಶ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಕುಟುಂಬ ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶನನ್ನ ರಾಜ್ಯದ ವಿವಿಧ ಕಡೆ ರವಾನೆ ಮಾಡಿದೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗಣೇಶ ಹಬ್ಬ ಬಂತಂದ್ರೆ ಯುವಕರಿಗೆ ಎಲ್ಲಿಲ್ಲದ ಸಂಭ್ರಮ. ಏರಿಯಾದ ಗಲ್ಲಿಗಳಲ್ಲಿ ಡಿಫರೆಂಟ್ ಗಣೇಶಗಳನ್ನ ಕೂರಿಸುವ ಮೂಲಕ ಆರಾಧನೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯುವಕರು ಉತ್ಸಾಹ ಆಗಿದ್ದಾರೆ. ಅದೇ ರೀತಿ ಗಣೇಶ ತಯಾರಿಕಾ ಒಂದು ಕುಟುಂಬ ಕೂಡ ಗಣೇಶ ತಯಾರಿಕೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಬ್ಯುಸಿಯಾಗಿರುವಂತದ್ದು. ಈ ಬಾರಿ ಏನು ಏರಿಯಾದ ಒಂದು ಏರಿಯಾಗಳಲ್ಲಿ ವಿವಿಧ ಬಗೆಯ ಗಣೇಶನಗಳು ಲಗ್ಗೆ ಹಾಕ್ಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ಗಣೇಶ ತಯಾರಿಕಾ ಒಂದು ಶೆಡ್ ನಲ್ಲಿ ಇರುವಂತದ್ದು. ಸುಮಾರು ಸಾಕಷ್ಟು ರೀತಿಯಲ್ಲಿ ಗಣೇಶನಗಳು ಈಗಾಗಲೇ ಏರಿಯಾಗೆ ಲಗ್ಗೆ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಗಳು ಪೂರ್ಣ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಗೆ ಗಣೇಶನಗಳು ಕೂಡ ಸಾಕಷ್ಟು ಗಣೇಶನಗಳು ಏರಿಯಾಗಳಿಗೆ ಲಗ್ಗೆ ಹಾಕೋದಕ್ಕೆ ಎಲ್ಲ ಪೂರ್ವ ತಯಾರಿಗಳು ನಡೆದಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಗಣೇಶ ಉತ್ಸವ ಡಿಫರೆಂಟ್ ಗಣೇಶಗಳ ಉತ್ಸವಕ್ಕೆ ಯುವಕರು ಉತ್ಸಾಹ ಆಗಿದ್ದಾರೆ. ಅದರ ಜೊತೆಗೆ ಗಣೇಶ ತಯಾರಿಕಾ ಕುಟುಂಬ ಕೂಡ ಸಾಕಷ್ಟು ಗಣೇಶಗಳನ್ನ ಈಗಾಗಲೇ ಒಂದು ತಯಾರಿ ಮಾಡಿ ಮಾರ್ಕೆಟ್ಗೆ ಕಳಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಗಣೇಶ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಎಲ್ಲಾ ಕಡೆಗಳಲ್ಲೂ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಗಲ್ಲಿಗಳಲ್ಲಿ ಈ ಬಾರಿ ಡಿಫರೆಂಟ್ ಗಣೇಶ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಕುಟುಂಬ ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶನನ್ನ ರಾಜ್ಯದ ವಿವಿಧ ಕಡೆ ರವಾನೆ ಮಾಡಿದೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗಣೇಶ ಹಬ್ಬ ಬಂತಂದ್ರೆ ಯುವಕರಿಗೆ ಎಲ್ಲಿಲ್ಲದ ಸಂಭ್ರಮ. ಏರಿಯಾದ ಗಲ್ಲಿಗಳಲ್ಲಿ ಡಿಫರೆಂಟ್ ಗಣೇಶಗಳನ್ನ ಕೂರಿಸುವ ಮೂಲಕ ಆರಾಧನೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯುವಕರು ಉತ್ಸಾಹ ಆಗಿದ್ದಾರೆ. ಅದೇ ರೀತಿ ಗಣೇಶ ತಯಾರಿಕಾ ಒಂದು ಕುಟುಂಬ ಕೂಡ ಗಣೇಶ ತಯಾರಿಕೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಬ್ಯುಸಿಯಾಗಿರುವಂತದ್ದು. ಈ ಬಾರಿ ಏನು ಏರಿಯಾದ ಒಂದು ಏರಿಯಾಗಳಲ್ಲಿ ವಿವಿಧ ಬಗೆಯ ಗಣೇಶನಗಳು ಲಗ್ಗೆ ಹಾಕ್ಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ಗಣೇಶ ತಯಾರಿಕಾ ಒಂದು ಶೆಡ್ ನಲ್ಲಿ ಇರುವಂತದ್ದು. ಸುಮಾರು ಸಾಕಷ್ಟು ರೀತಿಯಲ್ಲಿ ಗಣೇಶನಗಳು ಈಗಾಗಲೇ ಏರಿಯಾಗೆ ಲಗ್ಗೆ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಗಳು ಪೂರ್ಣ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಗೆ ಗಣೇಶನಗಳು ಕೂಡ ಸಾಕಷ್ಟು ಗಣೇಶನಗಳು ಏರಿಯಾಗಳಿಗೆ ಲಗ್ಗೆ ಹಾಕೋದಕ್ಕೆ ಎಲ್ಲ ಪೂರ್ವ ತಯಾರಿಗಳು ನಡೆದಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಗಣೇಶ ಉತ್ಸವ ಡಿಫರೆಂಟ್ ಗಣೇಶಗಳ ಉತ್ಸವಕ್ಕೆ ಯುವಕರು ಉತ್ಸಾಹ ಆಗಿದ್ದಾರೆ. ಅದರ ಜೊತೆಗೆ ಗಣೇಶ ತಯಾರಿಕಾ ಕುಟುಂಬ ಕೂಡ ಸಾಕಷ್ಟು ಗಣೇಶಗಳನ್ನ ಈಗಾಗಲೇ ಒಂದು ತಯಾರಿ ಮಾಡಿ ಮಾರ್ಕೆಟ್ಗೆ ಕಳಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಗಣೇಶ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಎಲ್ಲಾ ಕಡೆಗಳಲ್ಲೂ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಗಲ್ಲಿಗಳಲ್ಲಿ ಈ ಬಾರಿ ಡಿಫರೆಂಟ್ ಗಣೇಶ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಕುಟುಂಬ ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶನನ್ನ ರಾಜ್ಯದ ವಿವಿಧ ಕಡೆ ರವಾನೆ ಮಾಡಿದೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗಣೇಶ ಹಬ್ಬ ಬಂತಂದ್ರೆ ಯುವಕರಿಗೆ ಎಲ್ಲಿಲ್ಲದ ಸಂಭ್ರಮ. ಏರಿಯಾದ ಗಲ್ಲಿಗಳಲ್ಲಿ ಡಿಫರೆಂಟ್ ಗಣೇಶಗಳನ್ನ ಕೂರಿಸುವ ಮೂಲಕ ಆರಾಧನೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯುವಕರು ಉತ್ಸಾಹ ಆಗಿದ್ದಾರೆ. ಅದೇ ರೀತಿ ಗಣೇಶ ತಯಾರಿಕಾ ಒಂದು ಕುಟುಂಬ ಕೂಡ ಗಣೇಶ ತಯಾರಿಕೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಬ್ಯುಸಿಯಾಗಿರುವಂತದ್ದು. ಈ ಬಾರಿ ಏನು ಏರಿಯಾದ ಒಂದು ಏರಿಯಾಗಳಲ್ಲಿ ವಿವಿಧ ಬಗೆಯ ಗಣೇಶನಗಳು ಲಗ್ಗೆ ಹಾಕ್ಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ಗಣೇಶ ತಯಾರಿಕಾ ಒಂದು ಶೆಡ್ ನಲ್ಲಿ ಇರುವಂತದ್ದು. ಸುಮಾರು ಸಾಕಷ್ಟು ರೀತಿಯಲ್ಲಿ ಗಣೇಶನಗಳು ಈಗಾಗಲೇ ಏರಿಯಾಗೆ ಲಗ್ಗೆ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಗಳು ಪೂರ್ಣ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಗೆ ಗಣೇಶನಗಳು ಕೂಡ ಸಾಕಷ್ಟು ಗಣೇಶನಗಳು ಏರಿಯಾಗಳಿಗೆ ಲಗ್ಗೆ ಹಾಕೋದಕ್ಕೆ ಎಲ್ಲ ಪೂರ್ವ ತಯಾರಿಗಳು ನಡೆದಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಗಣೇಶ ಉತ್ಸವ ಡಿಫರೆಂಟ್ ಗಣೇಶಗಳ ಉತ್ಸವಕ್ಕೆ ಯುವಕರು ಉತ್ಸಾಹ ಆಗಿದ್ದಾರೆ. ಅದರ ಜೊತೆಗೆ ಗಣೇಶ ತಯಾರಿಕಾ ಕುಟುಂಬ ಕೂಡ ಸಾಕಷ್ಟು ಗಣೇಶಗಳನ್ನ ಈಗಾಗಲೇ ಒಂದು ತಯಾರಿ ಮಾಡಿ ಮಾರ್ಕೆಟ್ಗೆ ಕಳಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಗಣೇಶ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಎಲ್ಲಾ ಕಡೆಗಳಲ್ಲೂ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಗಲ್ಲಿಗಳಲ್ಲಿ ಈ ಬಾರಿ ಡಿಫರೆಂಟ್ ಗಣೇಶ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಕುಟುಂಬ ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶನನ್ನ ರಾಜ್ಯದ ವಿವಿಧ ಕಡೆ ರವಾನೆ ಮಾಡಿದೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ.
ಗಣೇಶ ಹಬ್ಬ ಬಂತಂದ್ರೆ ಯುವಕರಿಗೆ ಎಲ್ಲಿಲ್ಲದ ಸಂಭ್ರಮ. ಏರಿಯಾದ ಗಲ್ಲಿಗಳಲ್ಲಿ ಡಿಫರೆಂಟ್ ಗಣೇಶಗಳನ್ನ ಕೂರಿಸುವ ಮೂಲಕ ಆರಾಧನೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯುವಕರು ಉತ್ಸಾಹ ಆಗಿದ್ದಾರೆ. ಅದೇ ರೀತಿ ಗಣೇಶ ತಯಾರಿಕಾ ಒಂದು ಕುಟುಂಬ ಕೂಡ ಗಣೇಶ ತಯಾರಿಕೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಬ್ಯುಸಿಯಾಗಿರುವಂತದ್ದು. ಈ ಬಾರಿ ಏನು ಏರಿಯಾಗಳಲ್ಲಿ ವಿವಿಧ ಬಗೆಯ ಗಣೇಶನುಗಳು ಲಗ್ಗೆ ಹಾಕ್ಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ಗಣೇಶ ತಯಾರಿಕಾ ಒಂದು ಶೆಡ್ ನಲ್ಲಿ ಇರುವಂತದ್ದು. ಸುಮಾರು ಸಾಕಷ್ಟು ರೀತಿಯಲ್ಲಿ ಗಣೇಶನುಗಳು ಈಗಾಗಲೇ ಏರಿಯಾಗೆ ಲಗ್ಗೆ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಗಳು ಪೂರ್ಣ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಗೆ ಗಣೇಶನುಗಳು ಕೂಡ ಸಾಕಷ್ಟು ಗಣೇಶನುಗಳು ಏರಿಯಾಗಳಿಗೆ ಲಗ್ಗೆ ಹಾಕೋದಕ್ಕೆ ಎಲ್ಲ ಪೂರ್ವ ತಯಾರಿಗಳು ನಡೆದಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಗಣೇಶ ಉತ್ಸವ ಡಿಫರೆಂಟ್ ಗಣೇಶನ ಉತ್ಸವಕ್ಕೆ ಯುವಕರು ಉತ್ಸಾಹ ಆಗಿದ್ದಾರೆ. ಅದರ ಜೊತೆಗೆ ಗಣೇಶ ತಯಾರಿಕಾ ಕುಟುಂಬ ಕೂಡ ಸಾಕಷ್ಟು ಗಣೇಶಗಳನ್ನ ಈಗಾಗಲೇ ಒಂದು ತಯಾರಿ ಮಾಡಿ ಮಾರ್ಕೆಟ್ಗೆ ಕಳಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಎನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಗಣೇಶ ಹಬ್ಬವನ್ನ ಆಚರಣೆ ಮಾಡುವುದಕ್ಕೆ ಎಲ್ಲಾ ಕಡೆಗಳಲ್ಲೂ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಗಲ್ಲಿಗಳಲ್ಲಿ ಈ ಬಾರಿ ಡಿಫರೆಂಟ್ ಗಣೇಶ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಕುಟುಂಬ ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶನನ್ನ ರಾಜ್ಯದ ವಿವಿಧ ಕಡೆ ರವಾನೆ ಮಾಡಿದೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗಣೇಶ ಹಬ್ಬ ಬಂತಂದ್ರೆ ಯುವಕರಿಗೆ ಎಲ್ಲಿಲ್ಲದ ಸಂಭ್ರಮ. ಏರಿಯಾದ ಗಲ್ಲಿಗಳಲ್ಲಿ ಡಿಫರೆಂಟ್ ಗಣೇಶಗಳನ್ನ ಕೂರಿಸುವ ಮೂಲಕ ಆರಾಧನೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯುವಕರು ಉತ್ಸಾಹ ಆಗಿದ್ದಾರೆ. ಅದೇ ರೀತಿ ಗಣೇಶ ತಯಾರಿಕಾ ಒಂದು ಕುಟುಂಬ ಕೂಡ ಗಣೇಶ ತಯಾರಿಕೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಬ್ಯುಸಿಯಾಗಿರುವಂತದ್ದು. ಈ ಬಾರಿ ಏನು ಏರಿಯಾಗಳಲ್ಲಿ ವಿವಿಧ ಬಗೆಯ ಗಣೇಶನುಗಳು ಲಗ್ಗೆ ಹಾಕ್ಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ಗಣೇಶ ತಯಾರಿಕಾ ಒಂದು ಶೆಡ್ ನಲ್ಲಿ ಇರುವಂತದ್ದು. ಸುಮಾರು ಸಾಕಷ್ಟು ರೀತಿಯಲ್ಲಿ ಗಣೇಶನುಗಳು ಈಗಾಗಲೇ ಏರಿಯಾಗೆ ಲಗ್ಗೆ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಗಳು ಪೂರ್ಣ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಗೆ ಗಣೇಶನುಗಳು ಕೂಡ ಸಾಕಷ್ಟು ಗಣೇಶನುಗಳು ಏರಿಯಾಗಳಿಗೆ ಲಗ್ಗೆ ಹಾಕೋದಕ್ಕೆ ಎಲ್ಲ ಪೂರ್ವ ತಯಾರಿಗಳು ನಡೆದಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಗಣೇಶ ಉತ್ಸವ ಡಿಫರೆಂಟ್ ಗಣೇಶನ ಉತ್ಸವಕ್ಕೆ ಯುವಕರು ಉತ್ಸಾಹ ಆಗಿದ್ದಾರೆ. ಅದರ ಜೊತೆಗೆ ಗಣೇಶ ತಯಾರಿಕಾ ಕುಟುಂಬ ಕೂಡ ಸಾಕಷ್ಟು ಗಣೇಶಗಳನ್ನ ಈಗಾಗಲೇ ಒಂದು ತಯಾರಿ ಮಾಡಿ ಮಾರ್ಕೆಟ್ಗೆ ಕಳಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಎನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಗಣೇಶ ಹಬ್ಬವನ್ನ ಆಚರಣೆ ಮಾಡುವುದಕ್ಕೆ ಎಲ್ಲಾ ಕಡೆಗಳಲ್ಲೂ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಗಲ್ಲಿಗಳಲ್ಲಿ ಈ ಬಾರಿ ಡಿಫರೆಂಟ್ ಗಣೇಶ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಒಂದು ಕುಟುಂಬ ಸುಮಾರು 3,000ಕ್ಕೂ ಹೆಚ್ಚು ಮಣ್ಣಿನ ಗಣೇಶನನ್ನ ರಾಜ್ಯದ ವಿವಿಧ ಕಡೆ ರವಾನೆ ಮಾಡಿದೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಗಣೇಶ ಹಬ್ಬ ಬಂತಂದ್ರೆ ಯುವಕರಿಗೆ ಎಲ್ಲಿಲ್ಲದ ಸಂಭ್ರಮ. ಏರಿಯಾದ ಗಲ್ಲಿಗಳಲ್ಲಿ ಡಿಫರೆಂಟ್ ಗಣೇಶಗಳನ್ನ ಕೂರಿಸುವ ಮೂಲಕ ಆರಾಧನೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಯುವಕರು ಉತ್ಸಾಹ ಆಗಿದ್ದಾರೆ. ಅದೇ ರೀತಿ ಗಣೇಶ ತಯಾರಿಕಾ ಒಂದು ಕುಟುಂಬ ಕೂಡ ಗಣೇಶ ತಯಾರಿಕೆಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಬ್ಯುಸಿಯಾಗಿರುವಂತದ್ದು. ಈ ಬಾರಿ ಏನು ಏರಿಯಾಗಳಲ್ಲಿ ವಿವಿಧ ಬಗೆಯ ಗಣೇಶನುಗಳು ಲಗ್ಗೆ ಹಾಕ್ಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ರಾಜಗೋಪಾಲ್ ಕುಟುಂಬ ಗಣೇಶ ತಯಾರಿಕಾ ಒಂದು ಶೆಡ್ ನಲ್ಲಿ ಇರುವಂತದ್ದು. ಸುಮಾರು ಸಾಕಷ್ಟು ರೀತಿಯಲ್ಲಿ ಗಣೇಶನುಗಳು ಈಗಾಗಲೇ ಏರಿಯಾಗೆ ಲಗ್ಗೆ ಹಾಕೋದಕ್ಕೆ ಈಗಾಗಲೇ ಸಿದ್ಧತೆಗಳು ಪೂರ್ಣ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಬಗೆ ಗಣೇಶನುಗಳು ಕೂಡ ಸಾಕಷ್ಟು ಗಣೇಶನುಗಳು ಏರಿಯಾಗಳಿಗೆ ಲಗ್ಗೆ ಹಾಕೋದಕ್ಕೆ ಎಲ್ಲ ಪೂರ್ವ ತಯಾರಿಗಳು ನಡೆದಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಗಣೇಶ ಉತ್ಸವ ಡಿಫರೆಂಟ್ ಗಣೇಶನ ಉತ್ಸವಕ್ಕೆ ಯುವಕರು ಉತ್ಸಾಹ ಆಗಿದ್ದಾರೆ. ಅದರ ಜೊತೆಗೆ ಗಣೇಶ ತಯಾರಿಕಾ ಕುಟುಂಬ ಕೂಡ ಸಾಕಷ್ಟು ಗಣೇಶಗಳನ್ನ ಈಗಾಗಲೇ ಒಂದು ತಯಾರಿ ಮಾಡಿ ಮಾರ್ಕೆಟ್ಗೆ ಕಳಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಎನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.